ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆಯನ್ನು ನೋಡೋಣ. ಗುಣ ನೋಡಿ ಗೆಳೆತನ ಮಾಡು. ಗಾದೆಗಳು ವೇದಗಳಿಗೆ ಸಮಾನವಾಗಿರುವಂಥದ್ದು. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ಇದು ಒಂದು ಜನಪ್ರಿಯ ಗಾದೆ ಮಾತು. ನಾವು ಯಾವಾಗಲೂ ಸಜ್ಜನರ ಸಂಘವನ್ನೇ ಮಾಡಬೇಕು ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಅಂದರೆ ಯಾವಾಗಲೂ ಒಳ್ಳೆಯವರ ಸಹವಾಸ ಮಾಡಿದಾಗ ನಮಗೆ ಒಳ್ಳೆಯ ಅಂಶಗಳನ್ನೇ ನಾವು ಕಲ್ತ್ಕೊಳ್ಬಹುದು. ಹಾಗಾಗಿ ಗುಣ ನೋಡಿ ಗೆಳೆತನ ಮಾಡು ಎಂಬುದು ಸಜ್ಜನರ ಸಂಘ ಹೇಗೆ ನಮಗೆ ಅನುಭವವನ್ನು ಕೊಡುತ್ತದೆ ಹಾಗೂ ದುರ್ಜನರ ಸಂಘ ನಮಗೆ ಯಾವ ರೀತಿಯ ಅನುಭವವನ್ನು ಕೊಡುತ್ತದೆ ಅನ್ನೋದನ್ನು ಈ ಗಾದೆಯ ವಿಸ್ತರಣೆಯಲ್ಲಿ ನೋಡೋಣ. ಚನ್ನವೀರ ಕಣವಿಯವರು ಹೇಳ್ತಾರೆ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನುಳಿದರೇನಿಹುದು ಜೀವನಮೃತ. ಅಂದರೆ ಇಲ್ಲಿ ಗೆಳೆತನ ಮಹತ್ವವನ್ನು ಬಹಳ ಅದ್ಭುತವಾಗಿ ಕಣವಿಯವರು ತಿಳಿಸುತ್ತಾರೆ. ಎಂಥವರ ಗೆಳೆತನ ಮಾಡಬೇಕು ಎಂಬುದನ್ನು ಆಲೋಚಿಸಿ ನಿರ್ಧರಿಸಬೇಕು. ಸರ್ವಜ್ಞ ಕವಿ ಹೇಳ್ತಾರೆ, ನಾವು ಎಂಥವರ ಗೆಳೆತನ ಮಾಡಬೇಕು ಅಂದರೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಕೂಡ ಒಡನಾಟ ಕೆಸರೊಳಗೆ ಮುಳ್ಳು ತುಳಿದಂತೆ ಅಂತ ಹೇಳ್ತಾರೆ. ಅಂದರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ಜೇನಿನಷ್ಟೇ ಸವಿ ಅಥವಾ ಸಿಹಿ ಆಗಿರುವಂಥದ್ದು. ದುರ್ಜನರ ಸಂಘ ಕೆಸರೊಳಗೆ ಒಡನಾಟ, ಕೆಸರಿನೊಳಗೆ ಮುಳ್ಳು ತುಳಿದಂತೆ. ಹೀಗಾಗಿ ನಾವು ಗೆಳೆತನ ಮಾಡುವಾಗ ಒಳ್ಳೆಯವರನ್ನು ಆಯ್ಕೆ ಮಾಡಬೇಕು. ಒಳ್ಳೆಯವರ ಗೆಳೆತನವನ್ನು ಮಾಡಿದಾಗ ನಮಗೆ ಒಳ್ಳೆಯ ಅಂಶಗಳನ್ನು, ಉತ್ತಮ ಸಂಗತಿಗಳನ್ನು ಅವರಿಂದ ನಾವು ಅಳವಡಿಸಿಕೊಳ್ಳಬಹುದು. ಹೀಗಾಗಿ ಸರ್ವಜ್ಞನ ಕವಿ ಹೇಳಿರೋ ಪ್ರಕಾರ ನಾವು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಹಾಗೂ ದುರ್ಜನರ ಸಂಘ ಮುಳ್ಳು ತುಳಿದಂತೆ ಅಂತ ಹೇಳ್ತಾರೆ. ಜೀವನದ ಎಲ್ಲ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ನಮಗೆ ಒಬ್ಬ ಗೆಳೆಯ ಬೇಕೇ ಬೇಕು, ಒಬ್ಬ ಅಥವಾ ಗೆಳೆಯರು ಬೇಕೇ ಬೇಕು. ನಾವು ಸಂತೋಷವಾಗಿದ್ದಾಗ ಮಾತ್ರ ನಮ್ಮ ಜೊತೆ ಇದ್ದು ನಮಗೆ ಕಷ್ಟ ಬಂದಾಗ ಹತ್ತಿರ ಸುಳಿಯದ ಗೆಳೆಯರು ನಿಜವಾದ ಗೆಳೆಯರಲ್ಲ. ನಾವು ಯಾವುದೋ ಒಂದು ಸಮಸ್ಯೆಯಲ್ಲಿ, ಒಂದು ಕಷ್ಟದಲ್ಲಿ, ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಜೊತೆಗೆ ಇಲ್ಲದಂತಹ ಗೆಳೆಯರು ನಮಗೆ ಬೇಡ. ಅಂತಹ ಗೆಳೆಯರ ಸಹವಾಸ ನಮಗೆ ಅವಶ್ಯಕತೆಯೂ ಇಲ್ಲ. ಕಷ್ಟದಲ್ಲಿ, ಸುಖ ದುಃಖಗಳಲ್ಲಿ, ಎಲ್ಲ ಸಮಯಗಳಲ್ಲಿಯೂ ನಮ್ಮ ಜೊತೆ ಇದ್ದು ನಮ್ಮ ನಡೆಸುವಂತಹ ಗೆಳೆಯರು ಮಾತ್ರ ನಮಗೆ ಬೇಕು. ಇಂತಹ ಗೆಳೆಯರನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಾಣ ಕೊಡಲು ಸಿದ್ಧರಾದ ಗೆಳೆಯರಾಗಬೇಕು. ಏನೇ ಸಮಸ್ಯೆ ಬಂದರೂ, ಯಾವುದೇ ರೀತಿ ಕಷ್ಟ ಬಂದರೂ ತಮ್ಮ ಪ್ರಾಣವನ್ನು ಕೊಡಲು ಸಹ ಸಿದ್ಧರಾಗಿರಬೇಕು. ಅಂತಹ ಗೆಳೆಯರು ಬೇಕು. ನಮ್ಮ ತಪ್ಪುಗಳನ್ನು ತಿದ್ದಿ ನಡೆಸುವುದರ ಜೊತೆಗೆ ಯಾವುದೇ ಕಷ್ಟ ಬಂದರ ಜೊತೆಯಲ್ಲಿದ್ದು ಧೈರ್ಯ ತುಂಬಬೇಕು. ನಾವು ಯಾವುದೇ ಒಂದು ತಪ್ಪು ಮಾಡಿದಾಗ ನೀನು ಮಾಡಿದ್ದೇ ಸರಿ, ನೀನು ಹೇಳಿದ್ದೇ ಸರಿ ಅಂತ ಹೇಳಬಾರ್ದು. ಅಂತಹ ಗೆಳೆಯರು ಒಳ್ಳೆಯ ಗೆಳೆಯರಲ್ಲ. ತಪ್ಪನ್ನು ತಪ್ಪು ಅಂತ ಒತ್ತಿ ಹೇಳಿ ಅದನ್ನು ತಿದ್ದಿ ಈ ರೀತಿ ನಡಿಬೇಕು, ಈ ರೀತಿ ಮಾರ್ಗವನ್ನು ನೀನು ಕಂಡುಕೊಳ್ಬೇಕು ಹಾಗೂ ಕಷ್ಟ ಬಂದಾಗ ಜೊತೆಲಿದ್ದು ನಮಗೆ ಧೈರ್ಯ ಸಾಂತ್ವವನ್ನು ಹೇಳಬೇಕು. ಅಂತಹ ಗೆಳೆಯರು ನಮಗೆ ಬೇಕು. ಆದ್ದರಿಂದ ಗೆಳೆತನ ಮಾಡುವ ಮೊದಲು ಆ ವ್ಯಕ್ತಿಯ ಗುಣವನ್ನು ಅರಿತುಕೊಳ್ಳಬೇಕು. ನಾವು ಯಾವುದೇ ಒಬ್ಬ ಸ್ನೇಹಿತನನ್ನು ಅಥವಾ ಗೆಳೆತನವನ್ನು ಮಾಡಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಯ ಗುಣಗಳನ್ನು ಅಥವಾ ಪೂರ್ವಾಪರಗಳನ್ನು ತಿಳಿದುಕೊಂಡು ಅವನ ಸಂಘವನ್ನು ಮಾಡಬೇಕು. ಇಲ್ಲದಿದ್ದರೆ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋ ರೀತಿ ಆಗ್ಬಿಡುತ್ತೆ ಎಂಬುದು ಈ ಗಾದೆಯ ಆಶಯ. ಅಂದರೆ ಉತ್ತಮ ಗೆಳೆಯರನ್ನು, ಉತ್ತಮ ಗೆಳೆತನವನ್ನು ರೂಢಿಸಿಕೊಂಡಾಗ ನಮಗೆ ಸದ್ಬುದ್ಧಿ ದೊರೆಯುತ್ತದೆ. ಇಲ್ಲದಿದ್ದರೆ ನಾವು ಅವರ ಹಾದಿಯಲ್ಲೇ ನಾವು ಸಹ ನಡೆದುಕೊಂಡು ಹೋಗ್ಬಿಡ್ತೀರಿ. ಹೀಗಾಗಿ ಗೆಳೆತನ ಮಾಡುವಾಗ ನಾವು ಸಾಧ್ಯವಾದಷ್ಟು ಯೋಚನೆ ಮಾಡಿ ಗೆಳೆತನವನ್ನು ಮಾಡಬೇಕು. ಒಳ್ಳೆಯವರ ಸಂಘ ಯಾವತ್ತೂ ನಮಗೆ ಒಳ್ಳೆಯದನ್ನೇ ಕಲಿಸುತ್ತದೆ, ದುರ್ಜನರ ಸಂಘ ಯಾವತ್ತೂ ನಮಗೆ ಕೆಟ್ಟದ್ದನ್ನು ಕಲಿಸುತ್ತದೆ. ಹೀಗಾಗಿ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ನೋಡೋದಲ್ಲ ಸ್ನೇಹಿತರೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಜನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.